ರಾಜ್ಯ ವಿಧಾನಸಭೆ ಕಲಾಪ ಇಂದು ಪುನಃ ಸೇರುತ್ತಿದ್ದಂತೆ ಬಜೆಟ್ ಮೇಲಿನ ಚರ್ಚೆಯನ್ನು ಕೈಗೆತ್ತಿಕೊಳ್ಳಲಾಯಿತು. ಪ್ರತಿಪಕ್ಷದ ಸದಸ್ಯ ವಿ ಸುನೀಲ್ ಕುಮಾರ್ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಸಾಕಷ್ಟು ಅಂಕಿಅಂಶಗಳನ್ನು ನೀಡಿದ್ದು, ಇವುಗಳು ಗೊಂದಲಗಳಿಂದ ಕೂಡಿವೆ. ವಿವಿಧ ವಲಯಗಳಿಗೆ ನೀಡಲಾಗಿರುವ ಅನುದಾನ, ಬಂಡವಾಳ ವೆಚ್ಚ, ಸಾಲ ಪಡೆದಿರುವ ಮಾಹಿತಿ, ವಿವಿಧ ಯೋಜನೆಗಳಿಗೆ ಮೀಸಲಿಟ್ಟಿರುವ ಅನುದಾನಗಳ ಕುರಿತು ನೀಡಲಾಗಿರುವ ಅಂಕಿಅಂಶಗಳೇ ಅನುಮಾನದಿಂದ ಕೂಡಿವೆ ಎಂದರು. ರಾಜ್ಯ ಸರ್ಕಾರ 56,000ಕ್ಕೂ ಹೆಚ್ಚು ಉದ್ಯೋಗಗಳನ್ನು ಭರ್ತಿ ಮಾಡಿಕೊಳ್ಳುವ ಭರವಸೆ ನೀಡಿದೆ. ಆದರೆ ಇದಕ್ಕೆ ಅನುದಾನವನ್ನೇ ಮೀಸಲಿಡಲಾಗಿಲ್ಲ. ಕೇವಲ ನಿರುದ್ಯೋಗಿ ಯುವಕರು ನಡೆಸುತ್ತಿರುವ ಹೋರಾಟದ ಕಾರಣಕ್ಕಾಗಿ ಅವರಿಗೆ ಸಮಾಧಾನ ತರಲು ಉದ್ಯೋಗದ ನೇಮಕಾತಿ ಬಗ್ಗೆ ಸುಳ್ಳು ಮಾಹಿತಿ ನೀಡಿದೆ ಎಂದು ಟೀಕಿಸಿದರು. ಸರ್ಕಾರ ಖಾತರಿ ಯೋಜನೆಗಳಿಗೆ ವಿವಿಧ ಸಮುದಾಯದ ಅನುದಾನವನ್ನು ಬಳಸಿಕೊಳ್ಳಲಾಗುತ್ತಿದೆ. ಹೀಗಿರುವಾಗ ಆಯಾ ಸಮುದಾಯಗಳ ಏಳಿಗೆ ಹೇಗೆ ಸಾಧ್ಯ? ರಾಜ್ಯದಲ್ಲಿರುವ ಎಲ್ಲ ಸಮುದಾಯಗಳ ಅಭಿವೃದ್ಧಿಯೇ ತಮ್ಮ ಗುರಿ ಎಂದು ಹೇಳುವ ಸರ್ಕಾರ ಅಂತಹ ಸಮುದಾಯಗಳಿಗೆ ಮೀಸಲಿಟ್ಟಿರುವ ಹಣವನ್ನು ಅನ್ಯ ಉದ್ದೇಶಕ್ಕಾಗಿ ಬಳಸಿಕೊಳ್ಳುವುದು ಎಷ್ಟು ಸರಿ ಎಂದು ಸುನೀಲ್ ಕುಮಾರ್ ಪ್ರಶ್ನಿಸಿದರು. ಗುತ್ತಿಗೆದಾರರಿಗೆ ಹಣ ಪಾವತಿಸದೆ ಅವರನ್ನು ತೊಂದರೆಗೆ ಸಿಲುಕಿಸಲಾಗಿದೆ. ನರೇಗಾ ಯೋಜನೆ ಬಗ್ಗೆಯೂ ಬಜೆಟ್ನಲ್ಲಿ ಸ್ಪಷ್ಟವಾದ ಉಲ್ಲೇಖವಿಲ್ಲ. ಆಶ್ರಯ ಮನೆಗಳನ್ನು ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳಿಗೆ ತಮ್ಮ ಸರ್ಕಾರದ ಕಳೆದ 3 ವರ್ಷಗಳ ಅವಧಿಯಲ್ಲಿ ವಿತರಿಸಲಾಗಿದೆ ಎಂಬುದನ್ನು ತಿಳಿಸಬೇಕು ಎಂದು ಹೇಳಿದ ಸುನೀಲ್ ಕುಮಾರ್, ಇಂದು ರಾಜ್ಯದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಲವು ದಾಖಲೆಗಳ ಸರ್ದಾರ ಎಂದೆನಿಸಿದ್ದಾರೆ ಅಷ್ಟೇ. ಆದರೆ ರಾಜ್ಯದ ಪ್ರಗತಿ ಸಂಪೂರ್ಣ ಕುಂಠಿತಗೊಂಡಿದೆ ಎಂದು ಆರೋಪ ಮಾಡಿದರು. ಹೆಚ್ಚು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದಂತ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಅದು ಕೂಡ ಸಿದ್ದರಾಮಯ್ಯನವರಿಗೆ ಒತ್ತು ಸಲ್ಲುತ್ತೆ. ಈ ರೀತಿ ಹಲವು ದಾಖಲೆಗಳನ್ನ ಇಟ್ಟುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಈ ಬಜೆಟ್ ಅನ್ನ ಇವತ್ತು ಮಂಡಿಸಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಅವರು ಬಜೆಟ್ನ ಮೊದಲನೇ ಪೇಜ್ನಲ್ಲಿ ಒಂದು ಸಂಗತಿಯನ್ನ ಉಲ್ಲೇಖ ಮಾಡ್ತಾರೆ. ನನಗೆ ಬಹಳ ಅದು ಮೊದಲನೇ ಲೈನು. ಬಹುಶಃ ಇಲ್ಲಿಯ ತನಕ ಬಜೆಟ್ ಮಂಡನೆ ಮಾಡಿದಂಥವ್ರು ಯಾರು ಕೂಡ ಈ ಪದವನ್ನ ಬಳಸಿರ್ಲಿಲ್ಲ. ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಪ್ರಗತಿಶೀಲ ರಾಜ್ಯದ ಜನರ ತೆರಿಗೆ ಹಣದ ಪ್ರಮುಖ ಟ್ರಸ್ಟಿ ನಾನು ಅಂತ ಹೇಳ್ತಾ ಇದ್ದಾರೆ. ಈ ವೇಳೆ ಮಧ್ಯ ಪ್ರವೇಶಿಸಿದ ಸಚಿವ ಕೃಷ್ಣ ಬೈರೇಗೌಡ, ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹಣೆಯಲ್ಲಿ ರಾಜ್ಯ ದೇಶದಲ್ಲೇ ನಂಬರ್ 1 ಸ್ಥಾನದಲ್ಲಿದೆ. ಇಡೀ ರಾಷ್ಟ್ರಕ್ಕೆ ಹೋಲಿಸಿದರೆ ರಾಜ್ಯದ ಪ್ರಗತಿ ದರ 11%ರಷ್ಟಿದೆ. ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ಇದು ಅತ್ಯಧಿಕವಾಗಿದೆ. ದೇಶದಲ್ಲಿ ತಲಾ ಆದಾಯದಲ್ಲೂ ಕರ್ನಾಟಕ ಅಗ್ರಸ್ಥಾನದಲ್ಲಿದೆ ಎಂದರು. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದೆ. ದೇಶದ ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ಸಂಕಷ್ಟದ ಪರಿಸ್ಥಿತಿಯ ನಡುವೆಯೂ ಕರ್ನಾಟಕದ ಆರ್ಥಿಕತೆ ಸ್ಥಿರವಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಕಲೆಕ್ಷನ್ ಅಂದ್ರೆ ನಮ್ಮ ಎಕಾನಮಿಯ ರಿಫ್ಲೆಕ್ಷನ್ ಕಲೆಕ್ಷನ್ ಅಲ್ಲಿ ಕಾಣುತ್ತೆ. ಎಕನಾಮಿಕ್ ಆಕ್ಟಿವಿಟಿಯ ಪ್ರತಿಬಿಂಬ ವಸೂಲಾತಿಯಲ್ಲಿ ಕಾಣುತ್ತೆ. ಸೊ ದೇಶದಲ್ಲಿ ಅತಿ ಹೆಚ್ಚು ಗ್ರೋತ್ ರೇಟು ಕರ್ನಾಟಕದಲ್ಲಿ ಇದೆ, 11%. ಮಹಾರಾಷ್ಟ್ರಗಿಂತ ಜಾಸ್ತಿ, ಗುಜರಾತ್ಗಿಂತ ಜಾಸ್ತಿ. GST ಕಲೆಕ್ಷನ್ ಅಲ್ಲಿ ಹೈಯೆಸ್ಟ್ ಗ್ರೋತ್ ರೇಟು ಕರ್ನಾಟಕದಲ್ಲಿ ಇದೆ, 11% ಹೈಯೆಸ್ಟ್ ಗ್ರೋತ್ ರೇಟ್. ಒಂದು ತಮ್ಮ ಮಾಹಿತಿಗೆ ನೀವು ಸ್ಕೀಮ್ಸ್ ಕೊಡೋದ್ರ ಬಗ್ಗೆ ನಮ್ದೇನು. ಈ ನಡುವೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಯೋಜನೆಗಳನ್ನು ಘೋಷಣೆ ಮಾಡುವುದಕ್ಕೆ ನಮಗೇನು ಅಭ್ಯಂತರವಿಲ್ಲ, ಆದರೆ ಆ ಯೋಜನೆಗಳಿಗೆ ಸಮರ್ಪಕ ಅನುದಾನ ಒದಗಿಸುವುದು ಮುಖ್ಯ. ಆದರೆ ತಮ್ಮ ವೋಟ್ ಬ್ಯಾಂಕಿಗಾಗಿ ಘೋಷಿಸಲಾಗಿರುವ ಖಾತರಿ ಯೋಜನೆಗಳಿಗೆ ಇತರೆ ಮೂಲಗಳ ಅನುದಾನವನ್ನು ಒದಗಿಸುವುದರಿಂದ ಏನು ಪ್ರಯೋಜನವಾಗುತ್ತದೆ? ಯೋಜನೆಗಳಿಗೆ ಅನುದಾನ ನೀಡುವುದರಿಂದ ಅದು ಅಭಿವೃದ್ಧಿಗೆ ಪೂರಕವಾಗಿರಬೇಕು. ಆದರೆ ಖಾತರಿಯಂತಹ ಯೋಜನೆಗಳ ಘೋಷಣೆಯಿಂದ ಹೊರೆಯಾಗುತ್ತದೆಯೇ ಹೊರತು ಅಭಿವೃದ್ಧಿ ಕಾಣದು ಎಂದು ಹೇಳಿದರು. ಕಲ್ಸ್ಕೊಡಿ ಅಂತ ಹೇಳಿರೋದು ಪೂರ್ವಿಕರು ನಮಗೆ. ದಿನ ಒಂದೊಂದು ಮೀನು ಕೊಟ್ಟು ಅವರು ನಿಮ್ಮನ್ನ ಡಿಪೆಂಡ್, ದಿನ ಬಂದು ನಿಮ್ಮ ಮನೆ ಬಾಗಲಲ್ಲಿ ನಿಂತ್ಕೊಬೇಕು. ಅವರು 2,000 ಕೊಡ್ತಾರೆ, 2,000 ಕೊಡ್ತಾರೆ. ಅದ್ರ ಬಿಟ್ಬಿಟ್ಟು ನಮ್ಮ ಪೂರ್ವಿಕರು ಹೇಳಿರೋದು ಆ ತರದ ಒಂದು ಕೆಲಸವನ್ನ ಕೊಡ್ಬೇಕು ಅವ್ರಿಗೆ. ಅದು ಬಿಟ್ಬಿಟ್ಟು ನೀವು ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಡಿಪೆಂಡೆಂಟ್ ಮಾಡ್ತಾ ಇರ್ತೀರಾ.